ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತು ಒಂದು ರೀಡಿಂಗ್ ಮಾಡೋಣ. ನಮ್ಮ ಲೈಫದ ಪರ್ಪಸ್ ಏನು, ಅಥವಾ ನಾವು ಯಾವ ಥರ ಕೆಲಸ ಮಾಡಬೇಕು, ನಮ್ಮಲ್ಲಿ ಯಾವ ಥರದ ಇನ್ಬಿಲ್ಟ್ ಕ್ವಾಲಿಟೀಸ್ ಅದಾವ, ಅದಕ್ಕೆ ತಕ್ಕಂತನ ನಾವು ಯಾವುದು ಕೆಲಸ ಮಾಡಿದರೆ ನಮಗೆ ಲಘು ಸಕ್ಸಸ್ ಸಿಗಬಹುದು ಅನ್ನೋದನ್ನು ಇವತ್ತು ನೋಡೋಣ. ಸೊ ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ತೊಗೊಂಡೇನಿ. ದಿಸ್ ಈಸ್ ಕ್ಲಿಯರ್ ಕ್ವಾರ್ಟ್ಸ್, ಸರಿನಾ? ದಿಸ್ ಈಸ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ದಿಸ್ ಈಸ್ ಲ್ಯಾಪಿಸ್ ಲಾಜುಲಿ. ಓಕೆ, ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 2. ನಿಮಗೆ ಯಾವುದು ಬೇಕು ನೀವು ಅದನ್ನು ಇಂಟ್ಯೂಟಿವ್ಲಿ ಚೂಸ್ ಮಾಡಿಕೊಡ್ರಿ, ಸರಿನಾ? ಚೂಸ್ ಮಾಡಿಕೊಂಡು ಇವೆರಡು ಪೈಲ್ಸಿಗೆ ತಕ್ಕಂಗೆ ನಾವು ಕಾರ್ಡ್ಸ್ಗಳನ್ನು ತೆಗೆದ ನೋಡೋಣ, ಸರಿನಾ? ಸೊ ಈಗ ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನೀವು ಚೂಸ್ ಮಾಡಿರಿ ಅವರಿಗೆ ಕಾರ್ಡ್ಸ್ ಏನದಾವ ಅಂತ ನೋಡೋಣ. ನಾನು ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೇನೆ. ನಾನೆಲ್ಲ ಮಾತಾಡಿದೆ, ಎಲ್ಲ ಕಾರ್ಡ್ಸ್ ಎಲ್ಲ ನಾನು ಡಿಸ್ಪ್ಲೇನೂ ಮಾಡಿದೆ, ಬಟ್ ನಾನು ಕ್ಯಾಮ್ರಾನ ಆನ್ ಮಾಡಿರಲಿಲ್ಲ. ಸೊ ನಾನು ಯಾವ ಕಾರ್ಡ್ಸ್ ಬಂದಿತ್ತಲ್ಲ ನಾನು ಅದೇ ಕಾರ್ಡ್ಸನ್ನೇ ಇಡ್ತಾಯಿದ್ದೀನಿ. ಇದು ಕೆಳಗಡೆ ಲೈನಿಗಿತ್ತು. ಗಡಿಬಿಡಿ ಒಳಗೆ ನಾನು ಕ್ಯಾಮ್ರಾನ ಆನ್ ಮಾಡಿಲ್ಲ, ಮತ್ತು ಒಮ್ಮೆ ಎನರ್ಜಿ ಬಂದಿರ್ತದಲ್ಲ ಆ ಎನರ್ಜಿನೇ ತೊಗೊಳ್ಳೋಣ ಅಂತಂದು ಹೇಳಿ ನಾನು ಅದಕ್ಕೆ ಕಾರ್ಡ್ಸು ಚೇಂಜ್ ಮಾಡಲಿಲ್ಲ. ಸೊ ಯಾರೆಲ್ಲ ತಾವು ಫಸ್ಟ್ ಟೈಮ್ ಈ ವಿಡಿಯೋ ಮೂಲಕ ನನ್ನ ಚಾನಲಿಗೆ ಬಂದಿರೋ, ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವಿಡಿಯೋ ಲೈಕ್ ಮಾಡಿರಿ. ಕಂಟೆಂಟ್ ನಿಮಗೆ ಇಷ್ಟ ಆದರೆ ನೀವು ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಓಕೆ, ಈ ಕಾರ್ಡ್ಸ್ ಎಲ್ಲ ನೋಡಿದರೆ ಏನು ಹೇಳ್ಬೋದು ಅಂತಂದ್ರೆ, ನೀವು ಯಾವ ಕೆಲಸಗಳನ್ನು ಮಾಡಬಹುದು ಮತ್ತು ಈಗಾಗಲೇ ನಿಮ್ಮ ಹತ್ರ ಯಾವ ಅಪಾರ್ಚುನಿಟೀಸ್ ಅದಾವ ಅಂಥೇಳಿ. ಓಕೆ, ನೀವು ಬಿಗ್ ವಿಷನ್ ಇರುವಂಥ ಮನುಷ್ಯ. ಆಮೇಲೆ ಯಾವುದೇ ಕೆಲಸ ಕೊಟ್ಟರು ನೀವು ಎಕ್ಸ್ಪಾಂಡ್ ಮಾಡೋದ್ರ ಬದಲಾಗಿ ವಿಚಾರ ಮಾಡ್ತೀರಿ, ಸಕ್ಸಸ್ ಬದಲಾಗಿ ವಿಚಾರ ಮಾಡ್ತೀರಿ. ಸಕ್ಸಸ್ ಗ್ರೋತ್ ನಿಮ್ಮಲ್ಲಿ 100% ಅಚೀವ್ ಮಾಡಬೇಕು ಅನ್ನುವಂಥ ಆಸೆ. ಓಕೆ, ಅಂದರೆ ಅಷ್ಟು ದೊಡ್ಡ ವಿಷನ್ ಇಟ್ಕೊಂಡು ನಡೆಯುವಂಥ ವ್ಯಕ್ತಿ. ಫಾರಿನ್ ಕಂಟ್ರಿ, ಫಾರಿನ್ ಲ್ಯಾಂಡ್ಸು ಅಂತಂದ್ರೆ ಅದರೊಳಗೆಲ್ಲ ಭಾಳ ನಿಮಗೆ ಇಂಟ್ರೆಸ್ಟ್. ಕಿಂಗ್ ಆಫ್ ಸೋರ್ಸ್ ಏನು ಹೇಳ್ತತಿ ಅಂತಂದ್ರೆ, ಒಳ್ಳೆಯ ಮಾತುಗಾರ, ಕ್ರಿಟಿಕಲ್ ಕನ್ವರ್ಸೇಷನನ್ನು ಸರಿಯಂಗೆ ನಿಭಾಯಿಸ್ಕೊಂಡು ಹೋಗುವಂಥ ಮಾನಸಿಕ ಪ್ರವೃತ್ತಿ. ಆಮೇಲೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ವೆರಿ ಮಚ್ ಬ್ಯಾಲೆನ್ಸ್ಡ್. ಬೇಕಾದಂಥ ಕೆಲಸಗಳನ್ನಿದ್ದರೂ ನೀವು ನಿಮ್ಮ ಮಾತಿನಿಂದಲೇ ಬಗೆಹರಿಸ್ತೀರ, ಅಂದರೆ ಅಷ್ಟು ಮಾತಿನಲ್ಲಿ ಚತುರರು. ಸೊ ನೆಕ್ಸ್ಟ್ ಏನೈತಿ ಅಂತಂದ್ರೆ, ಈಗಾಗಲೇ ಫ್ಯಾಮಿಲಿಯೊಳಗೆ ಯಾವುದಾದ್ರೂ ಬಿಸ್ನೆಸ್ಸಸ್ಸು ಇರ್ಬೋದು, ಯಾವುದಾದ್ರೂ ಫ್ಯಾಕ್ಟ್ರೀಸ್ ಇರ್ಬೋದು. ಒಂಥರ ಇದು ಈ ಕಾರ್ಡ್ ಲೆಗಸಿ ತೋರಿಸ್ತದೆ. ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಚಾನ್ಸಸ್ಸನ್ನು ನಿಮಗಿರ್ಬೋದು. ಇಲ್ಲ ಅಂತಂತಂದರೆ ಇದು ಲೀನಿಯೇಜ್ ತೋರಿಸ್ತತಿ. ಈಗ ನಿಮ್ಮ ಲೀನಿಯೇಜ್ದೊಳಗೆ ಹೆಂಗಿರ್ಬೋದು ಅಂತಂದರೆ, ಕೆಲವೊಂದಿಷ್ಟು ಮಂದಿ ಹೆಂಗಿರ್ತಾರೆ ಅಂದರೆ ಬರೀ ಡಾಕ್ಟರ್ಸ್ ಇರ್ತಾರೆ ಮನೆಯೊಳಗೆ. ಇಲ್ಲ ಡಾಕ್ಟರ್ಸನ್ನು ತೋರಿಸ್ತತಿ. ಪಿಡಿಯಾಟ್ರಿಷಿಯನ್ ಡಾಕ್ಟರ್ ಇರ್ಬೋದು, ಆರ್ಥೋಪೆಡಿಕ್ ಸರ್ಜನ್ಸ್ ಇರ್ಬೋದು. ನಿಮ್ಮ ಮನೆಯೊಳಗೆ ನಿಮಗೂ ಅದನ್ನೇ ಮಾಡಂತ ಹೇಳ್ತಿರ್ಬೋದು. ನೀವೇನಾದರೂ ಪಾಲಿಟಿಕ್ಸ್ನೊಳಗೂ ಇರ್ಬೋದು, ಪಾಲಿಟಿಕ್ಸ್ನೊಳಗೂ ಚಲೋ ಐತಿ. ನಿಮಗೆ NGOನೂ ಚಲೋ ಐತಿ. ಯಾಕಂದ್ರೆ ನೋಡಿರಿ, ಇಲ್ಲಿ ಏನು ತೋರಿಸ್ತತಿ ಅಂದರೆ, ಇಲ್ಲಿ ಹೀಲಿಂಗ್ ಎನರ್ಜಿ ತೋರಿಸ್ತತಿ. ನೀವು ಹೀಲಿಂಗ್ ಎನರ್ಜಿ ತೋರಿಸ್ತತಿ ಅಂದರೆ ಹೀಲರ್ ಆಗ್ಬೋದು, ಟೀಚರ್ ಆಗ್ಬೋದು. ನೀವು ನಾಲೆಜ್ ಶೇರ್ ಮಾಡುವಂಥದ್ದು ಯಾವುದೇ ಒಂದು ಕೆಲಸವನ್ನು ಆಯ್ಕೋಬಹುದು. ಡಾಕ್ಟರ್ಸ್ ಅನ್ರಿ, ಆಮೇಲೆ ಎಸ್ಟ್ರಾಲಜರ್ಸ್ ಅನ್ರಿ. ಇದು ಲೆಗಸಿ ಏನು ತೋರಿಸ್ತತಿ ಅಂತಂದರೆ, ಬಹುತೇಕ ನಿಮ್ಮಲ್ಲಿ 3-4 ತಲೆಮಾರದಿಂದ ಯಾರಾದರೂ ಎಸ್ಟ್ರಾಲಜರ್ ಅಂತಾಗಿ ಕೆಲಸನೂ ಮಾಡ್ತಿರ್ಬೋದು. ನಿಮಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂತಂದು ಹೇಳುವಂಥ ವಿಷಯನೂ ಬಂದಿರಬಹುದು, ಅಥವಾ ನೀವು ಮಾಡೋತಿರಬಹುದು. ಯಾರಾದರೂ ಮೋಟಿವೇಶ್ನಲ್ ಸ್ಪೀಕರ್ಸ್ ಇರ್ಬೋದು, ಸಾಧು ಇರ್ಬೋದು, ಸಂತ್ ಇರ್ಬೋದು, ಅಥವಾ ಏನಾದರೂ ಮಠ ಅದು ಇರ್ಬೋದು, ಮಠದ ಅಧಿಪತಿಗಳೂ ಆಗಿರ್ಬೋದು ನಿಮ್ಮಲ್ಲಿ. ಅಂದರೆ ಸಮಾಜಕ್ಕೆ, ಧರ್ಮಕ್ಕೆ ಏನಂತ ಸಮಾಜಕ್ಕೆ ಮತ್ತು ಧರ್ಮಕ್ಕೆ ಇರುವಂಥ ಕೆಲಸಗಳನ್ನು ಬಹುತೇಕ ನಿಮ್ಮಲ್ಲಿ ಏನಾದರೂ ನಡೆಸ್ಕೊಂಡು ಮೊದಲಿಂದನೂ ಬರ್ತಿರ್ಬೋದು. ನೀವು ಅದೇ ಕೆಲಸನೂ ಮುಂದುವರ್ಸ್ಕೊಂಡು ಹೋದ್ರೂ ನಿಮಗೆ ಚಲೋ ಐತಿ. ಯಾಕಂದ್ರೆ ನಿಮ್ಮಲ್ಲಿ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಜಾಸ್ತಿ. ಅಂದರೆ ನೀವು ಅದನ್ನು ಭಾಳ ವಿಚಾರ ಮಾಡ್ತೀರಿ ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಬದಲಾಗಿ. ಆಮೇಲೆ ಕಮಿಟ್ಮೆಂಟ್ ಬದಲಾಗಿ ಏನ್ರಿ, ರಿಲೀಜಿಯಸ್ ಬಿಲೀಫ್ಸ್ ಜಾಸ್ತಿ ನಿಮ್ಮಲ್ಲಿ. ಸೊ ರಿಲೀಜನ್ ಬದಲಾಗಿ ಒಂಥರ ಹೆಮ್ಮೆ, ಈ ಥರದ್ದೆಲ್ಲ ವಿಷಯಗಳು. ಸೊ ಹೆಂಗೈತಿ ಅಂತಂದ್ರೆ, ನೀವು ನಿಮ್ಮನ್ನು ಆರಿಸ್ಕೊಂಡು ನಿಮ್ಮನ್ನು ಹುಡುಕಾಡ್ಕೊತ ಜನ ಬರ್ತಿರ್ಬೋದು. ತಮ್ಮ ದುಃಖವನ್ನು ನೀಗಿಸಿಕೊಳ್ಳಲು
ನಿಮ್ಮಿಂದ ಏನಾದರೂ ಅಡ್ವೈಸ್ ತೊಗೊಳಕೋದು ಬರ್ತಿರ್ಬೋದು. ಕೆಲವೊಂದು ಸರ್ತಿ ಏನಾಗಿರ್ತೈತಿ, ಜನ ನಮ್ಮ ಹತ್ರ ಬರ್ತಿರ್ತಾರೆ, ನಾವು ಅವ್ರ ಜೋಡಿ ಮಾತಾಡಿ ನಾವು ಅವ್ರ ಸಮಸ್ಯೆಗಳನ್ನು ಬಗೆಹರಿಸಿರ್ತೇವೆ. ಬಟ್ ನಮಗೆ ಯಾವಾಗೂ ಅನಿಸಿರಂಗಿಲ್ಲ ನಮ್ಮ ಹತ್ರ ಈ ಥರದೊಂದು ಕ್ವಾಲಿಟಿ ಐತಿ, ನಾವು ಇದನ್ನೇ ನರ್ಚರ್ ಮಾಡ್ಕೊಂಡು ಮುಂದೆ ನಾವು ಇದನ್ನೇ ಪ್ರೊಫೆಷನ್ ಅಂತಂದು ಹೇಳಿ ಕನ್ವರ್ಟ್ ಮಾಡ್ಕೋಬೇಕಂತ ಯಾವತ್ತೂ ಅನಿಸಿರೋದಿಲ್ಲ. ನಿಮ್ಮ ಫ್ಯಾಮಿಲಿಯೊಳಗೆ ಏನಾದರೂ ಒಂದು ಎಜುಕೇಷನ್ ಏನಂತಾರೆ ಅದಕ್ಕೆ, ಸ್ಕೂಲು ಕಾಲೇಜಸ್ಸು ನಡ್ಸ್ಕೊಂಡು ಹೋಗ್ತಿರ್ಬೋದು. ನಡ್ಸ್ಕೊಂಡು ಹೋಗ್ತಿರಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಎಷ್ಟು ಕೆಪಾಸಿಟಿ ಐತಿ ಅಂದ್ರೆ ನೀವೇ ಅದರ ಸ್ಥಾಪಕರಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಬೋದು. ಅದನ್ನು ನಿಮ್ಮ 3-4 ತಲೆಮಾರುಗಳು ಅದನ್ನು ನಡ್ಸ್ಕೊಂಡು ಹೋಗುವಷ್ಟರ ಮಟ್ಟಿಗೆ ನೀವು ಅದನ್ನು ಬೆಳೆಸ್ತೀರಿ. ಅಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಐತಿ. ಆಮೇಲೆ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಟ್ರಸ್ಟ್ಗಳಿರ್ಬೋದು, ಅದನ್ನೂ ನಡ್ಸ್ಕೊಂಡು ಹೋಗ್ಬೋದು ನೀವು. ನಿಮಗೆ ಎಲ್ಲಿವರೆಗೂ ಕೆಪಾಸಿಟಿ ಐತೆ ಅಂದರೆ ಬೋರ್ಡ್ ಆಫ್ ಅಡ್ವೈಸರಿ ಒಳಗೆ ನೀವು ಬೋರ್ಡ್ ಆಫ್ ಅಡ್ವೈಸರಿ ಒಳಗೂ ನೀವು ಇರ್ಬೋದು. ಅಷ್ಟು ನಿಮ್ಮ ಹತ್ರ ಕೆಪಾಸಿಟಿ ಐತಿ. ನಿಮ್ಗೆ ಹೆಂಗಂತಂದರೆ ಜೀವಕ್ಕೆ ಬೆಲೆ ಕೊಡುವಂಥ ಮನುಷ್ಯ. ಸೊ ನೀವೊಂದು ವೃದ್ಧಾಶ್ರಮ ಏನಾದರೂ ಓಪನ್ ಮಾಡ್ತೇನೆ ಅಂತಂದ್ರೂ ಪರವಾಗಿಲ್ಲ. ಯಾಕಂತಂದ್ರೆ ಬೇರೆಯವರ ಫೀಲಿಂಗ್ಸಿಗೆ, ಇಮೋಷನ್ಸಿಗೆ ಬೆಲೆ ಕೊಡುವಂಥವ್ರು, ಬೇರೆಯವರ ಸಮಸ್ಯೆಗಳನ್ನು ಆದಷ್ಟು ಲಘು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿ ಹೊಂದುವಂಥ ಪರಿಹಾರಗಳನ್ನು ಕೊಡೋದು ನಿಮಗೆ ಅದೇನೋ ಅಂತಾರಲ್ಲ, ಬ್ಲಡ್ಡಿನಾಗ ಬೆರೆತಿರ್ತದೆ ಆ ಥರದ ಮನುಷ್ಯ ನೀವು. ನಾನೇನು ಹೇಳಿದ್ನಲ್ಲ, ಇದಿಷ್ಟೆಲ್ಲ ಕೆಲಸಗಳನ್ನು ನೀವೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೋದು. ಇವೆಲ್ಲ ನಿಮಗೆ ಸೂಟೇಬಲ್ ಅದಾವೆ. ಯಾಕಂದರೆ ಮೆಂಟಲಿ ಯು ಆರ್ ವೆರಿ ಮಚ್ ಬ್ಯಾಲೆನ್ಸ್ಡ್. ಮತ್ತು ಹೆಂಗೈತಿ ಅಂತಂದ್ರೆ ಯು ಆರ್ ಅ ವೆರಿ ಕಾನ್ಫಿಡೆಂಟ್ ಪರ್ಸನ್. ಸಪೋಸ್ ನಿಮ್ಮಲ್ಲಿ ಲೀನಿಯೇಜ್ದೊಳಗಿದ್ರೆ ನಿಮ್ಮ ಲೆಗಸಿನೇ ಇತ್ತು ಅಂತಂತಂದ್ರೆ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ನೀವು ಅದೇ ಕೆಲಸನೂ ಮುಂದುವರ್ಸ್ಕೊಂಡು ಹೋದ್ರೂ ಸಹಿತ ನಿಮ್ಮಲ್ಲಿ ಈಗಾಗಲೇ ಏನೈತಲ್ಲ, ನಿಮ್ಮದು 2-3 ತಲೆಮಾರಿಗಿಂತಲೇ ಏನೈತಲ್ಲ, ನೀವು ಅದಕ್ಕಿಂತಲೂ ಚಲೋ ಮಾಡ್ಕೊಂಡು ಹೋಗ್ತೀರಿ ಅದನ್ನು. ಅಥವಾ ನೀವೇ ಏನಾದರೂ ಸಪೋಸ್ ನಾನು ಹೆಂಗೆ ಹೇಳಿದ್ನಲ್ಲ, ಎಜುಕೇಷನ್ ಸಿಸ್ಟಮ್ ಏನಾದರೂ ನೀವು ಅಂಥದ್ದು ಹುಟ್ಟಾಕಿದ್ರೆ ನೀವು ಅದನ್ನೂ ಬೆಸ್ಟ್ ನಡ್ಸ್ಕೊಂಡು ಹೋಗ್ತೀರಿ. ಸನ್ ಕಾರ್ಡ್ ಏನು ಹೇಳ್ತೈತಿ, ಸನ್ ಕಾರ್ಡು 10 ಆಫ್ ಪೆಂಟಕಲ್ಸು ಆ್ಯಂಡ್ ಕಿಂಗ್ ಆಫ್ ಸೋರ್ಟ್ಸ್, ವೆರಿ ಪಾಸಿಟಿವ್ ಕಾರ್ಡ್ಸ್. ಆ್ಯಂಡ್ ದಿಸ್ ಹೆರೋಫಂಟ್ ಆಲ್ಸೋ ವೆರಿ ಪಾಸಿಟಿವ್ ಕಾರ್ಡ್ಸ್. ಅಂದರೆ ನಿಮ್ಮಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಐತಿ ಅಂತಂತಂದರೆ ಸಕ್ಸಸ್ ರೇಟ್ ಈಸ್ 100%. ಒಳ್ಳೆ ಪಾಸಿಟಿವಿಟಿ ಇರುವಂಥ ಮನುಷ್ಯರು, ಆಮೇಲೆ ಕಾನ್ಫಿಡೆನ್ಸ್ ಇರುವಂಥವ್ರು, ಸಕ್ಸಸ್ ಬದಲಾಗಿ ಜಾಸ್ತಿ ಇರುವಂಥವ್ರು, ಸಕ್ಸಸ್ ಬದಲಾಗಿ ಜಾಸ್ತಿ ವಿಚಾರ ಮಾಡುವಂಥವ್ರು, ಫ್ರೀಡಮ್ ಪ್ರಿಯರು. ಆಮೇಲೆ ನೀವು ಈ ಥರ ಏನಾದರೂ ಕೆಲಸ ಮಾಡಿದರೆ ನಿಮಗೆ ಅರ್ಲಿ ಏಜ್ದೊಳಗನ ನಿಮಗೆ ಸಕ್ಸಸ್ ಸಿಗ್ತದೆ ನೋಡ್ರಿ. ಅಂದರೆ ನಿಮಗೆ ಮಟೀರಿಯಲ್ ಹ್ಯಾಪಿನೆಸ್ ಕಡೆ ನೀವು ಜಾಸ್ತಿ ಲಕ್ಷ್ಯ ಕೊಡ್ತೀರಿ, ಮಟೀರಿಯಲ್ ಹ್ಯಾಪಿನೆಸ್ ಕಡೆ. ಈಗ ಹೆಂಗಂತಾರೆ ನೀವು ಮಟೀರಿಯಲ್ ಹ್ಯಾಪಿನೆಸ್ ಹೆಂಗಪ್ಪ ಅಂತಂದ್ರೆ ಇಲ್ಲಿ ಇವ್ರದ್ದು ಹೆಂಗಂದ್ರೆ ಇವ್ರದ್ದು ಒಂಥರ ಧರ್ಮ ಸಂಸ್ಥಾಪಕರು. ಇದನ್ನ ಇಲ್ಲಿ ವಿಚಾರ ಮಾಡಿದ್ರೆ ಒಂಥರ ಧರ್ಮ ಸಂಸ್ಥಾಪಕರು, ಮಾರಲ್ ವ್ಯಾಲ್ಯೂಸ್ ಅನ್ರಿ, ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಅನ್ರಿ, ಈ ಥರದ ವಿಷಯಗಳನ್ನೆಲ್ಲ ಒಂದು ಸಾಮಾಜಿಕ ಕಟ್ಟಳೆಗೆ ಸಂಬಂಧಪಟ್ಟಂಥ ಮಾನಸಿಕ ಪ್ರವೃತ್ತಿ ನಿಮ್ಮದು. ಅದಕ್ಕೆ ನಾ ಈಗೇನು ಹೇಳಿದ್ನಲ್ಲ, ಈ ಎಲ್ಲ ಕೆಲಸಗಳು ನಿಮಗೆಲ್ಲ ಭಾಳ ಸೂಟೇಬಲ್. ನೀವು ಇದನ್ನ ಏನಾದರೂ ಈ ಥರದ ಕೆಲಸಗಳನ್ನು ನೀವು ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಲೈಫ್ದೊಳಗೆ ನೀವು ಆದಷ್ಟು ಸಕ್ಸಸ್ ಲಘು ಸಿಗ್ತದೆ ನಿಮಗೆ. ಆರ್ಟ್ಸ್ ಏನು ಹೇಳ್ತಾವೆ ಅಂತಂದ್ರೆ, ಇದರೊಳಗಿಂದ ನೀವು ಯಾವುದೇ ಕೆಲಸ ಮಾಡಿದರೂ ಸಹಿತ ನಿಮ್ಮ ತಂದೆ ತಾಯಿಗಳು ನಿಜವಾಗ್ಲೂ ನಿಮ್ಮ ಬದಲಾಗಿ ಹೆಮ್ಮೆ ಪಡುವಷ್ಟರ ಮಟ್ಟಿಗೆ ಒಳ್ಳೆ ಕೆಲಸ ಮಾಡ್ತೀರಿ. ನೀವು ಏನೇ ಕೆಲಸ ಮಾಡಿದರೂ ಪಬ್ಲಿಕ್ ಸಲುವಾಗಿ ಮಾಡಿರಿ, ಪಬ್ಲಿಕ್ ರಿಕಗ್ನೈಸೇಷನ್ ಸಲುವಾಗಿ ಮಾಡಿರಿ. ನೇಮ್, ಫೇಮ್, ಪಬ್ಲಿಕ್ ರಿಕಗ್ನೈಸೇಷನ್ ಎಲ್ಲ ಹುಡ್ಕೊಂಡು ಬರ್ತೈತೆ ನಿಮಗೆ. ನಿಜವಾಗ್ಲೂ ನಿಮ್ಮ ತಂದೆ ತಾಯಿ ನಿಮ್ಮ ಬದಲಾಗಿ ಇಷ್ಟು ಪ್ರೌಡ್ ಫೀಲ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ನಾಲ್ಗರ ಹರ್ತಿರ್ಬೇಕಂತ, ಒಂದು ತಲೆನರೆ ಹರ್ತಿರ್ಬೇಕಂತ. ನಿಮ್ಮಲ್ಲಿ ಎರಡೂ ಅದಾವೆ, ನಾಲಿಗೆನೂ ಹೊರತೈತಿ, ನಿಮ್ಮ ತಲೆನೂ ಹೊರತೈತಿ. ಸೊ ನೀವು ಯಾವುದೇ ಕೆಲಸವನ್ನು ಅತೀ ಒಳ್ಳೆ ರೀತಿ ಒಳಗಿಂದ ನಿಭಾಯಿಸ್ಕೊಂಡು ಹೋಗಿ ದಂಡಿಗೆ ಹಚ್ಚುವಂಥ ಪರ್ಸ್ನಾಲಿಟಿ. ಸೊ ನಾನು ಈಗೇನು ಹೇಳಿದ್ನಲ್ಲ, ಈ ಥರದ ವಿಷಯಗಳ ಮೇಲೆ ನೀವು ಗಮನ ಕೊಟ್ಟರೆ ನಿಮಗೆ ಸಕ್ಸಸ್ ಸಿಗ್ತದೆ. ಸೊ ಯಾರೆಲ್ಲ ಈಗ ಸೆಕೆಂಡ್ ಸ್ಟೋನ್ ಲ್ಯಾಪಿಸ್ ಲಾಜುಲಿ ಯಾರು ಚೂಸ್ ಮಾಡಿರಲ್ಲ ಅವ್ರ ಸಲುವಾಗಿ ಅವರು ಯಾವ ಥರದ ಕೆಲಸಗಳನ್ನು ಮಾಡಬೇಕು ಅಥವಾ ಅವ್ರ ಲೈಫ್ ಪರ್ಪಸ್ ಏನು ಅಂಥೇಳಿ ನೋಡೋಣ. So I'll take one more card. ಯಾಕಂದ್ರೆ so this is
ಸೊ ಈಗ ಲ್ಯಾಪಿಸ್ ಲಾಜುಲಿ ಸೆಕೆಂಡ್ ಸ್ಟೋನ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಇಲ್ಲಿ ದುಡ್ಡು ಮತ್ತು ಕೆಲಸ ಜಾಸ್ತಿ ತೋರಿಸ್ತೈತಿ ಇಲ್ಲಿ. ಓಕೆ, ಫೀಲಿಂಗ್ಸು ಇಮೋಷನ್ಸು ಸ್ವಲ್ಪ ಕಡಿಮೆ ಅಂದರೆ ಇನ್ನೆಲ್ಲಿ ಕಾರ್ಡ್ಸ್ ತೋರಿಸ್ತಾನೆ ಇಲ್ಲ ಅದನ್ನು. ಸೊ ಈಗ ಹೆಂಗೈತಿ ಅಂತಂದ್ರೆ ನೀವು ಮಟೀರಿಯಲ್ ಲೈಫಿಗೆ ಸಂಬಂಧಪಟ್ಟಂಗೆ ನಿಮ್ಮ ತಲೆ ಜಾಸ್ತಿ ವಿಚಾರ ಮಾಡ್ತೈತಿ. ದುಡ್ಡು ಮಲ್ಟಿಪ್ಲೈ ಮಾಡೋದು ಹೆಂಗೆ, ಈ ವಿದ್ಯೆ ನಿಮಗೆ ಕರಗತ್ತ. ನಿಮಗೆ ಇದ್ರ ಬದಲ ಜಾಸ್ತಿ ಗೊತ್ತು. ಬ್ಯಾಂಕ್ಸ್ ಅನ್ರಿ, ಆಮೇಲೆ ಶೇರ್ ಮಾರ್ಕೆಟ್ ಅನ್ರಿ, ಸಟ್ಟಬಾಜಿ ಅನ್ರಿ, ಕ್ಯಾಸಿನೋಸ್ ಅನ್ರಿ, ಅಂದ್ರೆ ದುಡ್ಡು ಎಲ್ಲಿ ಮಲ್ಟಿಪ್ಲೈ ಆಕತ್ಲ ಆ ವಿಷಯಗಳೆಲ್ಲ ನಿಮಗೆ ಸರಿ ಹೋಗ್ತಾವೆ. ಆಮೇಲೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದನ್ರಿ, ಫ್ಲೋರಿಸ್ಟ್ ಅನ್ರಿ, ಕೇಟ್ರರ್ಸ್ ಅನ್ರಿ, ಈ ಥರದ ಕೆಲಸಗಳನ್ನು ಎಲ್ಲ ನಿಮಗೆ ಸೂಟ್ ಆಗ್ತಾವೆ. ನೀವು ಅಂತಲ್ಲೇನೂ ಟ್ರೈ ಮಾಡ್ಬೋದು. ಆಮೇಲೆ ಟ್ರಾವೆಲಿಂಗ್ ಏಜೆನ್ಸಿ ಯಾಕೋ ಇಲ್ಲಿ ಜಾಸ್ತಿ ತೋರಿಸ್ತೈತಿ, ದೀಸ್ 2 ಕಾರ್ಡ್ಸ್. ಓಕೆ, ಟ್ರಾವೆಲಿಂಗ್ ಏಜೆನ್ಸಿ. ಆಮೇಲೆ ನೀವು ಯು ಆರ್ ಅ ಮಲ್ಟಿ ಟಾಸ್ಕರ್. ನೀವು ಒಂದೇ ಸರ್ತಿಗೆ ಒಂದು 7-8 ಕೆಲಸ ಕೊಟ್ಟರು ಸಹಿತ ಸ್ಟ್ರೆಸ್ನಾಗಿದ್ದು ಕೆಲಸ ಮಾಡ್ಬೋದು, ಆ ಥರದ ಪರ್ಸ್ನಾಲಿಟಿ. ಆಮೇಲೆ ಹೆಂಗೆ ಯು ಆರ್ ವೆರಿ ಮಚ್ ಫೋಕಸ್ಡ್ ಟುವರ್ಡ್ಸ್ ಯುವರ್ ವರ್ಕ್, ವೆರಿ ಡೆಡಿಕೇಟೆಡ್, ವೆರಿ ಡಿವೋಟೆಡ್ಲಿ ಯು ಡೂ ಇಟ್. ಸೊ ನಿಮಗೆ ಅದರದ್ದು ಆ ಥರದ ಕೆಲಸಗಳನ್ನು ನೀವು ಮಾಡೋಕ್ಕೇನು ಅಡ್ಡಿ ಇಲ್ಲ. ಅಂದ್ರೆ ಸೈಂಟಿಸ್ಟ್ ಅನ್ರಿ, ಆಮೇಲೆ ಟಂಕಸಾಲಿ ಅಂತಂತನ್ರಿ, ರಿಸರ್ವ್ ಬ್ಯಾಂಕ್ ಅನ್ರಿ. ನೀವು ಒಂದೇ ಕಡೆ ಕುಂತು ಕೆಲಸ ಜಾಸ್ತಿ ಮಾಡ್ತಿರಲ್ಲ, ಅಂದ್ರೆ ಒಂದು ಜಾಗದಾಗ ನೀವು ಜಾಸ್ತಿ ಟೈಮ್ ತೆಗಿಬೋದು. ಯಾಕಂದ್ರೆ ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ಐತಿ, ಸೆಲ್ಫ್ ಡಿಸಿಪ್ಲಿನ್ ಐತಿ. ಯು ಆರ್ ಅ ವೆರಿ ಹಾರ್ಡ್ ವರ್ಕರ್, ವೆರಿ ಫೋಕಸ್ಡ್. ಆಮೇಲೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ. ನೀವು ಯಾವುದಾರ ಕೆಲಸ ಕೈಯೊಳಗೆ ತೊಗೊಂಡ್ರೆ ಯು ಆರ್ ವೆರಿ ಆ್ಯಂಬಿಷಿಯಸ್. ನಿಮ್ಮದು ವಿಲ್ ಪವರನ್ನು ಚಲೋ ಐತಿ. ಸೊ ಹೆಂಗಂತಂದ್ರೆ ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ಬೋದು. ಸೊ ಅದಾದಮೇಲೆ ನೀವು ಪಾಲಿಟಿಕ್ಸನ್ನು ಜಾಯ್ನ್ ಆಗ್ಬೋದು. ಯಾಕಂದ್ರೆ ನನಗನ್ಸಿದ ಮಟ್ಟಿಗೆ ಈಗಾಗಲೇ ನೀವು ಗ್ರೂಪ್ ಆಫ್ ಪೀಪಲನ್ನು ಬಹುತೇಕ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು. ಈ ಎನರ್ಜಿ ತೋರಿಸ್ತತಿದು. ಇವು ಇಲೆಕ್ಷನ್ಸ್ ಅದು ನಡೀತಿರ್ತಾವಲ್ಲ, ಇದು ಸಣ್ಣ ಲೆವೆಲ್ದೊಳಗೆ ಇವು ಮಹಾನಗರ ಪಾಲಿಕೆ ಇಂಥದ್ದು ಅಂಥಲ್ಲೆಲ್ಲ ನೀವು ಕಾಂಪೀಟ್ ಮಾಡಿ ಮುಂದೆ ಬರುವಂಥ ವ್ಯಕ್ತಿತ್ವ ನಿಮ್ಮದು. ಸೊ ನೀವು ಅಂಥಲ್ಲೆಲ್ಲ ಕಾಂಪೀಟ್ ಮಾಡಬಹುದು. ಆಮೇಲೆ ಇನ್ನೊಂದು ರೇರ್ಲಿ ಅಂತಂತಂದ್ರೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಏನು ಹೇಳ್ತೈತಿ ಅಂದರೆ ದಿಸ್ ಈಸ್ ಅ ಕರ್ಮ ಕಾರ್ಡ್. ಅಂದರೆ ನಿಮ್ದು ಒಂದು ಸೈಕಲ್ ಕಂಪ್ಲೀಟ್ ಆಗಾಕತ್ತೈತಿ. ಸೊ ಈ ಥರದ್ದು ಏನಾದರೂ ಸೆಂಟರ್ಸ್ ಇದ್ದು ಅಂದರೆ ಕರ್ಮ ಕಳೆಯುವಂಥ ಸೆಂಟರ್ಸ್. ಈಗ ಕೆಲವೊಂದು ಸರ್ತಿ PLR ಮಾಡಿಸ್ಕೊಳಕ್ಕೆ ಹೋಗಾರೆ. PLR ಅಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ. ಕೆಲವೊಬ್ಬರಿಗೆ ರಿಪೀಟೆಡ್ಲಿ ಯಾವುದೇ ವಿಷಯದಿಂದ ಭಾಳನ ಪ್ರಾಬ್ಲಮ್ ಆಗಿತ್ತು, ಮಾನಸಿಕ ತೊಂದರೆ ಆಗ್ತಿತ್ತು ಅಂತಂದ್ರೆ ಅಲ್ಲಿ ಹೋಗಿ PLR ಮಾಡಿಸಿದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಸಿಗ್ತೈತಿ. ಈ ಥರದ ಸೆಂಟರ್ ಅಂದ್ರೆ ಇದು ಸ್ವಲ್ಪ ಕಡಿಮೆ, ಬಟ್ ಇದು ಜಾಸ್ತಿ ಅಂದ್ರೆ ಯಾಕೋ ಈ ಕಾರ್ಡ್ಸ್ ಎಲ್ಲ ಬರೀ ಟ್ರಾವೆಲಿಂಗ್ ತೋರ್ಸಾಕತ್ತಾವ. ಬಟ್ ಅದನ್ನೊಂದು ನೀವು ಆಪ್ಷನ್ ಅಂತಂದು ಹೇಳಿ ನೀವು ಇಟ್ಕೋಬೋದು. ಆ ಥರದ ಕೆಲಸ ಅದು ನಿಮಗೆ ಕೆಲಸ ಒಗತೈತಿ. ಬಟ್ ಹೆಂಗೆ ಅಂತಂತಂದ್ರೆ ನಿಮಗೆ ಹೆಚ್ಚಿಗೆ ಕೆಲಸ ಕೊಟ್ಟರೆ ನೀವು ಮಾಡ್ತೀರಿ, ಡೆಡಿಕೇಟೆಡ್ಲಿ ಮಾಡ್ತೀರಿ, ಡಿವೋಟೆಡ್ಲಿ ಮಾಡ್ತೀರಿ. ಆಮೇಲೆ ಕೆಲಸದ ಬದಲಾಗಿ ಪ್ರೀತಿ ಐತಿ, ಹ್ಯಾಕ್ಟಿಕ್ ವರ್ಕ್ ಇದ್ರೆ ಮಾಡ್ಕೊಂಡು ಹೋಗ್ತೀರಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಲ್ಯಾಪಿಸ್ ಲಾಜುಲಿ ಚೂಸ್ ಮಾಡ್ಕೊಂಡಿದ್ರಿ ಅವರು ಈ ಕಾರ್ಡ್ ಮೂಲಕ ಬಂದಂಥ ಪ್ರೊಫೆಷನ್ಸನ್ನು ಫಾಲೋ ಮಾಡಿದರೆ ಸಕ್ಸಸ್ ರೇಟ್ ಜಾಸ್ತಿ. ಮತ್ತು ನೀವು ಈ ಕೆಲಸದೊಳಗೆ ನಿಮ್ಮ ಲೈಫ್ ಪರ್ಪಸ್ ಹುಡ್ಕೋಬೋದು. ಮತ್ತು ಇವು ಕಾರ್ಡ್ಸ್ ಎಲ್ಲ ಏನು ಹೇಳ್ತಾವ ಅಂತಂತಂದ್ರೆ ನಿಮ್ಮಲ್ಲಿ ಇನ್ಬಿಲ್ಟ್ ಕ್ವಾಲಿಟೀಸ್ ಹೇಳ್ತಾವೆ. ಮತ್ತು ಹೆಂಗಿರ್ತೈತಿ ಅಂದ್ರೆ ನಮ್ಮಲ್ಲಿ ಇನ್ಬಿಲ್ಟ್ ಕ್ವಾಲಿಟೀಸ್ ಹೆಂಗಿರ್ತಾವಲ್ಲ ಅಂಥದ್ರೊಳಗನ ನಾವು ನಮ್ಮ ಲೈಫ್ ಪರ್ಪಸ್ ಹುಡ್ಕೊಳಕ್ಕೆ ಸಾಧ್ಯ. ಈಗ ನಾವು ಹಾರ್ಡ್ ವರ್ಕರ್ ಇದ್ದಿರಲಿಲ್ಲ ಅಂತ ಇಟ್ಕೊಡ್ರಿ, ಯಾವುದಾದ್ರೂ ಹಾರ್ಡ್ ವರ್ಕ್ ಇರುವಂಥ ನಾವೆಲ್ಲಾದರೂ ಜಾಗಕ್ಕೆ ನಾವು ಕೆಲ್ಸಕ್ಕೆ ಹೋದ್ವಿ ಅಂತಂದ್ರೆ ಅದು ನಮ್ಗೆ ಒಗ್ಗಂಗಿಲ್ಲ. ಸೊ ಅದಕ್ಕೆ ಹೆಂಗೆ ಅಂತಂದ್ರೆ ಕೂಲಂಕಷವಾಗಿ ಪರಿಗಣಿಸಿ ನೋಡಿ ನಿಮಗೆ ಏನು ಬೇಕು ಅದನ್ನು ಆಯ್ಕೋಬೇಕು. ಅಂದರೆ ನಮ್ಮ ಮಾನಸಿಕ ಪ್ರವೃತ್ತಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅಥವಾ ಕೆಲಸಗಳನ್ನು ಆಯ್ಕೊಳ್ಳೋದು ಜಾಸ್ತಿ ಚಲೋ ಅಂತಂದ್ರೆ ಅದರೊಳಗೆ ಸಕ್ಸಸ್ ರೇಟ್ ಜಾಸ್ತಿ ಇರ್ತೈತಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿರ್ಬೋದು. ಆಗಿದ್ದರೆ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.